ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯ. ಸಾಕ್ಷಾತ್ ಭಗವಾನ್ ಶ್ರೀರಾಮಚಂದ್ರ ಬಳಸಿರುವ ಟಂಕೆ ನಮ್ಮ ತುಳುನಾಡಿನ ಪುಣ್ಯಭೂಮಿಯ ಈ ಮಂದಿರದಲ್ಲಿದೆ ಎಂದ್ರೆ ನಿಮಗೆ ಅಚ್ಚರಿ ಜೊತೆಗೆ ರೋಮಾಂಚನವಾದಿತು. ಹೌದು, ಇಂತಹ ಈ ಮಂದಿರ ಎಲ್ಲಿದೆ, ಜೊತೆಗೆ ಇಲ್ಲಿನ ಐಹಿತ್ಯವನ್ನ ನಾವು ನೋಡ್ಕೊಂಡ್ ಬರೋಣ ಬನ್ನಿ. ತುಳುನಾಡಿನ ಪ್ರತಿ ಹಳ್ಳಿ ಗ್ರಾಮಗಳಲ್ಲಿ ಶ್ರೀರಾಮ ಮಂದಿರ ಅಥವಾ ಭಜನಾ ಮಂದಿರಗಳು ಇರುವುದು ಆದರ್ಶ ಪುರುಷನ ಭಕ್ತಿಗೆ ಹಾಗೂ ನಮ್ಮ ಆಧ್ಯಾತ್ಮಿಕ ಶ್ರೀಮಂತಿಕೆಗೆ ಸಾಕ್ಷಿ. ಆದರೆ ಇಲ್ಲೊಂದು ಮಂದಿರವಿದೆ. ಇದು ತನ್ನೊಳಗೆ ದೈವಿಕ ರಹಸ್ಯವನ್ನ ಕಾಯ್ದುಕೊಂಡು ಬಂದಂತಹ ಅಪರೂಪದಲ್ಲೇ ಅಪರೂಪವೆನಿಸಿದ ಶ್ರೀರಾಮ ಮಂದಿರ. ಅಷ್ಟಮಂಗಲದಲ್ಲಿ ಕಂಡುಬಂದಂತೆ ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ದೈವಿಕ ಶಕ್ತಿ ನೆಲೆಸಿದ್ದು, ತ್ರೇತಾಯುಗದಲ್ಲಿ ವನವಾಸದಲ್ಲಿದ್ದ ರಾಮ ಲಕ್ಷ್ಮಣರು ಸಂಚರಿಸುತ್ತಾ ಈ ಪ್ರದೇಶಕ್ಕೂ ಬಂದಿದ್ದರು ಎನ್ನುವುದು ಪೂರ್ವಿಕರ ಹಾಗೂ ದಿವ್ಯ ದರ್ಶನದಲ್ಲಿ ಕಂಡುಬಂದಂತಹ ಮಾತು. ಅದಕ್ಕೂ ಹೆಚ್ಚಾಗಿ ತಲೆ ತಲಾಂತರದಿಂದ ಇಲ್ಲಿ ಪೂರ್ವಜರು ಕಾಪಿಟ್ಟು ರಹಸ್ಯವಾಗಿ ಪೂಜಿಸುತ್ತಾ ಬಂದ ಧನುರ್ಧಾರಿ ಕೋದಂಡರಾಮನ ಪಟ್ಟಾಭಿಷೇಕದ ಕುರುಹಿರುವ ಟಂಕೆ ಇದೆ. ರಾಮ ಟಂಕೆ ಹಿಡ್ಕೊಂಡ ಒಂಜನೇವಾದ ರಾಮನ ಕಾಲೋಡು ಚಲಾವಣೆ ತಿನ್ನ ನಾಣ್ಯ ಬಂದ್ಪೇರು. ಕೆಲವರು ಬಂದ್ಪೇರು ರಾಮನ ಪಟ್ಟಾಭಿಷೇಕಗೂ ಮುದ್ರಿಕೆ ಮಲ್ತಿನ ನಾಣ್ಯ ಬಂದ್ಪೇರು. ಅಂಚಾವು ಬಾರಿ ಮಲ್ಲ ಪುರಾತನ ಕಾಲದ ಒಂಜಿ ವಸ್ತುಲಾದಕ್ಕೂ ಬೊಕ್ಕ ಐಕು ಇತ್ತಿನ ಪವರ್ ಉಂಡತೆ, ಐಕಿತ್ತಿನ ಒಂಜಿ ಕಲೆ ನಮ್ಮ ಇಲ್ಲಡು ಪೂರವೇನು ಇದು ಪೂಜೆ ಮಲ್ಪನ ತಾಕತ್ತೆ ಇಜ್ಜಿಯರೇಗ ಒಂಜಿ ಚೂರು ಕೈಟ್ ಜಾಸ್ತಿ ಕೊಡ್ತು ಪತ್ತನ ಬೆಚ್ಚ ಇರೋನು ಕೈ ಯಾನೇಗ ಪಂಡೆ ಇದೆ ನಿಗಲೆದ್ರೆ ಕಣ್ಣೆರೆದ್ರು ಬಂದಿದೆ ಚೂರು ಕೈಟ್ ಪತ್ತಿ ಬೆಚ್ಚ ಇರು. ಗರ್ಭಗುಡಿಯಿಂದ ಶಾಸ್ತ್ರೋಕ್ತವಾಗಿ ವಿಧಿವಿಧಾನದ ಮೂಲಕ ಅತ್ಯಂತ ವಿರಳವಾಗಿ ಶ್ರೀರಾಮನ ಟಂಕಿಯನ್ನ ಹೊರತರಲಾಗುವುದು. ಈ ನಾಣ್ಯಗಳಿಗೆ ಶ್ರೀರಾಮ ಲಕ್ಷ್ಮಣ ಸೀತಾದೇವಿಯ ಪಾದ ತಳದಲ್ಲಿ ದಿನನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ. ಈ ಪ್ರದೇಶದಲ್ಲಿ ಟಂಕಶಾಲೆಯೂ ಇತ್ತು ಎನ್ನುವುದು ಇಲ್ಲಿನ ಜನಪದರ ನಂಬಿಕೆ. ಇಲ್ಲಿರುವ 3 ಟಂಕಿಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕದ ಅಚ್ಚು ಹಾಕಿದ ಮುದ್ರೆ ಇರುವುದು ಮತ್ತೊಂದು ವಿಶೇಷ. ಶ್ರೀರಾಮ ಮಂದಿರದ ಕಾರಣಿಕ ಇರೆಗ ಗೊತ್ತಿನ ಪ್ರಕಾರ ದಾದ ಪುರಾತನ ಐತ ಬಗ್ಗೆ ಒಂದು ಸ್ಟೋರಿ ಇಂಕುಲು ಮೂಲ್ಪದ ಕಾರಣಿಕನುನತೆ ಇಂಕುಲು ಹೆಜ್ಜೆ ಹೆಜ್ಜೆಗಳ ನಡಪುನ ಆಲೋಚನೆ ಅಂತಿದ್ದು ಇದು ನಡಪುನ ಇಂಕುಲು ಎಂಕ್ಲಿರ್ದೋಳ ತಪ್ಪಾಪುಣ ಮಸ್ತ್ ಕಾರಣಿಕರು ಮಸ್ತ್ ಮೂಲಿ ಎಂಚಿನಲ್ಲಿ ಒಂಜಿ ಎನ್ನುದು ಪೋಲೆ ಒಂಜ ಜೋಕ್ಲಿಜ್ಜಂದಿನ ಒಂಜಿ ಮದ್ಮ್ಯಾವಂದಿನ ಎಂಚಿನಲ್ಲಿ ಒಂಜಿ ಕೇಸ್ ಇತ್ತನ ದೇವರೇ ಇಂಕ ದಾಲಾ ಕೋರ್ಲ ಬಂದು ಕೇಂದಿನ ರತ್ ಮುಲ್ತಾರು ನಿನ್ನ ಇಂಕು ಬೋಡ ನಿನ್ನ ಭಕ್ತಿ ಆತನ ಕಣ್ಣ ನೀರು ಪಾಡ್ದಕ್ಕಳು ಸೆರಗೊಡ್ಡದ ಪೊಂಜೋಲು ಬೇಡೇರು ಪಣ್ಣಂಡತೆ ಆ ರಾಮಲ ಮಹಾಗಣಪತಿ ದೇವ್ರನ್ನ ಏಪಲ್ ಎತ್ತಿ 1926 ಐದು ಮುಂದೆ ಮುಳಿತೆತ್ತನು ಬಣ ತಲ್ಪ ಎತ್ತನು ನಾಗ ಬಣ ತಲ್ಪ ಎತ್ತನು ಪೂರ ಪನ್ಪೇರು ಹಿರಿಯಕರು ಪನಂತೇರು ಮುಳಿತೆತ್ತಿನಕ್ಕೆ ಇತಿಹಾಸ ಹೆಜ್ಜಿ ಐಕ್ 20 ಹೆಜ್ಜಿ ಇಸವಿ ಹೆಜ್ಜಿ ಪಪ್ಪಗೆ ಎಜುಕೇಶನ್ ಅಂತೆ ಬತ್ತಿ ಬಕ್ಕ 1926 ಆರ್ಪಾಡಿಯರು ಅರುಂತೆ ಮಂದಿರ ರಿನೋವೇಷನ್ ಮಲ್ತದೆ ಮಾಡುದ ಮಲ್ತೇರು ಐದು ಬಕ್ಕ ಐಕ್ ಒಂಜಿ ಇತಿಹಾಸ ಬತ್ತನು ಈ 1926 ಅವೇನೇಂಕು ಕಂಟಿನ್ಯೂ ಮಲ್ತೊಂದು ಬತ್ತ 1926 2026 100ನೇ ವರ್ಷ ಹಿಂಗೆ ಮತ್ತೆ ಬರೆತೀನಲ್ಲ ಉಂಟು 1926 ಬರೆತೀನಿ ಒಂಜಿ ನಿಕ್ಲು ಮುಟ್ಟುಡು ಚತ್ತೊಂಬನ್ನಾಗ ಒಂಜಿ ದ್ವಾರ ತೋವಾರ ಐಟು ಬರೆದೇವು. ಇತಿಹಾಸದ ಪುಟಗಳಲ್ಲಿ 1926ರಿಂದ ಹಂಚು ಹಾಕಿದ ಮಂದಿರದ ಉಲ್ಲೇಖವಿದ್ದು, ಅದಕ್ಕೂ ಹಿಂದೆ ಮುಲಿ ಹುಲ್ಲಿನ ಮಣ್ಣಿನ ಗೋಡೆಯ ಮಂದಿರವಿತ್ತು ಎನ್ನುವುದು ಇಲ್ಲಿನ ಹಿರಿಯರ ಮಾತು. ಕದ್ರಿಗ್ಲ ಐಡಿಯಾಗ್ಲ ಉಪ್ಪುನಂಚಿನ ಸಂಬಂಧ ಪಂಡ ಮಂಜುನಾಥನ ನೆಡೆಟ್ ಎಂಕ್ಲೆಗ್ ಇದು ಕ್ಷೇತ್ರಪಾಲ ಅನ್ನುಂಡು ಅವು ಕದ್ರಿಡ್ದು ಬೈದಿನ ಕದ್ರಿ ಯೋಗಿ ಮಠ ಹೊಡೆದು ಬೈದಿನ ಭೈರವ ಎಂದು ಬಂತೆ ಅಂಚೆ ಎಂಕ್ಲೆಗ್ ಕದ್ರಿ ಬಕ್ಕೊಂಜಿ ಬಂದ್ಬಂಡ ಕದ್ರಿ ದುಂಬುದ ಎಂಕ್ಲೆ ಪಂಡ ಕೆರೆ ಮಿತ್ತು ಮಂದಿರ ತೀರ್ತು ಅಂಚೆ ಪೂರ ಪುನಗ ಪೂರೆಲ್ಲ ಬಂತೇರು ಮೂಲ ಕದ್ರಿಗ್ಲಂದ ಇಕ್ಲ ಬತ್ತಿನಕ್ಳು ಪೂರ ಮಲಮಲ್ಲ ಯೋಗಿನಕ್ಳು ಬತ್ತಿತ್ತೇರು ಅಕ್ಳು ಬಂತೇರು ಕದ್ರಿಗ್ಲಂದ ಇಕ್ಲ ಭಾರಿ ಮಲ್ಲ ಸಂಬಂಧ ಉಂಡು ಮೂಲು ಋಷಿಮುನಿಗಳು ತಪಸ್ ಮಲ್ತಿನ ಜಾಗಿ ರಾಮಾಯಣ ಕಾಲದಲ್ಲಿ ಟಂಕ ಸಾಲ ಆದಿತ್ತನು ಅಂತ ಐಕ ಕುರು ಮಸ್ತ್ ದಿಕ್ಕದೆ ನಿಂಗ್ಲಿಗೆ ರಾಮ ಟಂಕೆ ದಿಕ್ಕದೆ ಬೊಕ್ಕ ದೇವರದ ನನಲ ನಿಕ್ಲು ಉತ್ಪನ್ನ ಮಲ್ತಾಡ ಆಯ್ತಾ ಕೆಲವು ಋಷಿ ಕುಲ್ದಿನ ಕಮಂಡಲ ದಂಡ ಶತಮಾನದ ಹೊಸ್ತಿಲಿನಲ್ಲಿರುವ ಹಾಗೂ
ಜಲದುರ್ಗೆ ಶಿವಪಾದುಕೆ ಕ್ಷೇತ್ರಪಾಲ ಸಾನ್ನಿಧ್ಯವಿರುವ ಈ ಮಂದಿರಕ್ಕೂ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಾಲಯಕ್ಕೂ ಅವಿನಾಭಾವ ನಂಟಿದ್ದು, ನೀವು ಕೂಡ ಹಸನ್ಮುಖಿಯಾದ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರ ದರ್ಶನ ಪಡೆಯಬೇಕೆಂದರೆ ಕೆಪಿಟಿಯಿಂದ ಏರ್ಪೋರ್ಟ್ಗೆ ಸಾಗುವ ಎಯ್ಯಾಡಿ ಬಳಿ ನಿಮ್ಮ ಎಡಭಾಗದಲ್ಲಿ ಪ್ರಪಾತದಂತೆ ಕಂಡುಬರುವ ಬಾರೆಬೈಲಿನ ಶ್ರೀರಾಮನಗರದಲ್ಲಿರುವ ಭವ್ಯವಾದ ಶ್ರೀರಾಮ ಮಂದಿರಕ್ಕೆ ಭೇಟಿ ಕೊಡಬಹುದು. ಶ್ರೀರಾಮಚಂದ್ರ ಎಂದರೆ ನಮಗೆ ನೆನಪಾಗುವುದು ಅಯೋಧ್ಯೆ. ಆ ಪುಣ್ಯಭೂಮಿಯ ದರ್ಶನಕ್ಕೆ ನಾವು ಹಂಬಲಿಸ್ತೇವೆ. ಆದರೆ ಶ್ರೀರಾಮನ ಮಹಿಮೆ ಇರುವಂತಹ ನೆಲ ನಮ್ಮ ಮಂಗಳೂರಿನಲ್ಲಿದೆ ಎನ್ನುವುದು ನಮಗೆ ನಿಜಕ್ಕೂ ಹೆಮ್ಮೆಯ ವಿಚಾರ. ಡೇ ಟು ಡೇ ನ್ಯೂಸ್ ಜೊತೆ ನಾನು ಮಾನಸ ಪುದ್ಬೆಟ್ಟು. ನಮಸ್ಕಾರ.